ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಿರೋ ಸ್ಪೆಷಲ್ ತಿಂಡಿ ಯಾವುದಪ್ಪ ಅಂದರೆ ಸುಕ್ಕಿನುಂಡೆ. ಇದನ್ನು ನಮ್ಮ ಕುಂದಾಪುರ, ಉಡುಪಿ, ಮ್ಯಾಂಗ್ಳೂರು ಕಡೆ ಹೆಚ್ಚಾಗಿ ಮಾಡ್ತಾರೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ಬೆಲ್ಲದಿಂದ ಮಾಡ್ತಾರೆ. ಅದರಿಂದ ಎಷ್ಟು ದಿನ ಬೇಕಾದರೂ ಇಟ್ಟು ತಿನ್ಬೋದು. ಹಾಗೆ ವೀಕ್ಷಕರೇ, ನಾನಿದೊಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಇನ್ಸ್ಪೈರ್ ಮಾಡಿದವರು ಇವರು ನನ್ನ ಚಿಕ್ಕಮ್ಮಂದರು. ಹಾಗಿದ್ರೆ ಇದು ಹೇಗೆ ಮಾಡೋದಂತ ತಿಳ್ಕೊಂಡು ಬರುವ. ಬೇಕಾಗುವ ಸಾಮಗ್ರಿ: ಹೆಸರು ಕಾಳು ಸ್ವಲ್ಪ, ಏಲಕ್ಕಿ, ಕಡಲೆಬೀಜ, ಜೀರಿಗೆ, ಅಕ್ಕಿ, ರೇಷನ್ ಅಕ್ಕಿ ತಗೊಳ್ಳಿ, ಬೆಲ್ಲ, ತೆಂಗಿನ ತುರಿ. ಇವಾಗ ಒಂದು ಪಾತ್ರೆಯಲ್ಲಿ ಹೆಸರು ಕಾಳು ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಕೆಂಪಾಗೋಷ್ಟು ಹುರ್ಕೊಳ್ಳಿ. ನಂತರ ಕಡಲೆಬೀಜನ ಹುರ್ಕೋಬೇಕು. ಕಡಲೆಬೀಜನ ಮಾಮೂಲಿ ಹೇಗೆ ಹುರ್ಕೊತೀರ ಹಾಗೆ ಹುರ್ಕೊಳ್ಳಿ. ನಂತರ ಅಕ್ಕಿ ನಾವು ತೊಗೊಂಡಿದ್ವಲ್ಲ, ರೇಷನ್ ಅಕ್ಕಿನೇ ತೊಗೊಳ್ಳಿ. ಸ್ವಲ್ಪ ಅದನ್ನು ಚೆನ್ನಾಗಿ ಹುರ್ಕೊಳಿಸಿ. ಇವಾಗ ಹುರಿದಿರೋ ಹೆಸರು ಕಾಳನ್ನು ಒಂದು ಮಿಕ್ಸಿಯಲ್ಲಿ ಒಂದು 2 ರೌಂಡ್ ಆಗೋಷ್ಟು, ಯಾಕಂದರೆ ಖಾಲಿ ಸಿಪ್ಪೆ ಹೋಗೋಷ್ಟು ಮಾತ್ರ ತಿರ್ಸ್ಕೋಬೇಕು. ನೋಡಿ, ಹೀಗೆ ಇಷ್ಟೇ ಹುರ್ಕೋಬೇಕು. ಅದರಲ್ಲಿರೋ ಸಿಪ್ಪೆನ ನಾವು ನೀಟಾಗಿ ತಗೋಬೇಕು. ನೋಡಿ, ಇವಾಗ ಈ ಥರ ಬಿಡಿ ಬಿಡಿಯಾಗೋಷ್ಟು ಮಾತ್ರ ನಾವು ಮಿಕ್ಸಿಯಲ್ಲಿ ತಿರ್ಸ್ಕೋಬೇಕು. ಈ ಸಿಪ್ಪೆನ ಚೆನ್ನಾಗಿ ಆಡಿಸಿ ತೆಗೆದ್ಮೇಲೆ ಅದನ್ನು ಪುನಃ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಣ್ಣ ಆಗಬೇಕು. ಇವಾಗ ಹುರಿದಿರೋ ಅಕ್ಕಿ ಇದೆಯಲ್ಲ, ಅದಕ್ಕೆ 2 ಚಮಚೆ ಜೀರಿಗೆ ಹಾಕಿ, ಆಮೇಲೆ ಒಂದು 4ರಿಂದ 5 ಏಲಕ್ಕಿ ಹಾಕಿ ರುಬ್ಕೋಬೇಕು. ನೋಡಿ, ಹೀಗೆ ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಕಡಲೆ ಬೀಜದಲ್ಲಿರುವ ಸಿಪ್ಪೆನೂ ತೆಗೆದಿಟ್ಕೊಳ್ಳಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಬೆಲ್ಲದ ಪಾಕ ಮಾಡಬೇಕು. ಸೊ ನಾನಿಲ್ಲಿ 3/4 kg ಹೆಸರು ಕಾಳಿಗೆ 1 kg ಬೆಲ್ಲ ತೊಗೊಂಡಿದ್ದೀನಿ. ಓಕೆನಾ? ಸೊ ನೀವು ಅದೇ ರೇಷಿಯೋದಲ್ಲಿ ತೊಗೊಳ್ಳಿ. ಸೊ ಇಷ್ಟು ತೆಳುವಾಗಷ್ಟು ನೀವು ಚೆನ್ನಾಗಿ ಕುದಿಸ್ಬೇಕು. ನಂತರ ಇವಾಗ ಇದೇ ಬೆಲ್ಲದ ಪಾಕಕ್ಕೆ 1 ತೆಂಗಿನ ತುರಿ, ಒಂದು ಇಡೀ ಕಾಯಿ ಇದೆಯಲ್ಲ, ಆ ಕಾಯಿಯ ತೆಂಗಿನ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಇವಾಗ ತೆಂಗಿನ ತುರಿನ ಈ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಫುಲ್ ಕುದಿಸ್ಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡ್ತಿದ್ದೀವಲ್ಲ, ನೋಡಿ ಇವಾಗ ಕುದಿಸ್ತಾ ಇದ್ದೀವಿ. ಈ ಥರ ಕುದಿಬೇಕು ಸ್ವಲ್ಪ. ಸೊ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ. ನಂತರ ಪುಡಿ ಮಾಡಿರೋ ಅಕ್ಕಿ ಹಿಟ್ಟು ಹಾಕಬೇಕು. ಫಸ್ಟ್ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿ ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸೇಮ್ ಅದೇ ಪ್ರೊಸೆಸ್ ಕಂಟಿನ್ಯೂ. ಏನು ಹಾಕ್ತೀವಿ ಅದನ್ನು ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಆವಾಗಲೇ ಪುಡಿ ಮಾಡಿದ್ವಲ್ಲ, ಆ ಹೆಸರು ಕಾಳು ಹಿಟ್ಟನ್ನು ಹಾಕಬೇಕು. ಇದನ್ನು ಕೂಡ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಕುದಿಸ್ಬೇಕಂತ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಇದನ್ನೆಲ್ಲ ಹುರ್ಕೊಂಡಿದ್ದೀವಿ. ಸೊ ಲೈಟಾಗಿ ಮಿಕ್ಸ್ ಆಗುವಷ್ಟು ಹುರ್ಕೊಂಡ್ರೆ ಸಾಕು, ಬೇಯಿಸ್ಕೊಂಡ್ರೆ ಸಾಕು. ಸೊ ಹೀಗೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊತಾ ಇರಿ. ಸೊ ಸ್ವಲ್ಪ ತಣ್ಣಗಾಗ್ತಾ ಸ್ವಲ್ಪ ಗಟ್ಟಿಯಾಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಸ್ನ ಬಂದ್ ಮಾಡ್ಕೋಬೋದು ನೀವು. ಇವಾಗ ಕೊನೆಯದಾಗಿ ಹುರಿದು ಸಿಪ್ಪೆ ತೆಗೆದಿರುವ ಕಡಲೆ ಬೀಜನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಕಡೆ ಸೇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ. ಎಲ್ಲ ಮಿಕ್ಸ್ ಆಗಿ ಸೊ ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಬೇಕು. ಇದು ಅಂದರೆ ಗಟ್ಟಿಯಾಗಿಬಿಡುತ್ತೆ. ಸೊ ಬಿಸಿಯಾಗಿ ಇರುವಾಗಲೇ ಉಂಡೆ ಕಟ್ಕೊಂಡ್ಬಿಡಿ. ಈ ಸುಕ್ಕಿನ ಉಂಡೆನ ಹೆಚ್ಚಾಗಿ ನಾವು ಊರಿಂದ ಬ್ಯಾಂಗ್ಳೂರು ಹೋಗುವಾಗ ಮಾಡಿ ಕಳಿಸ್ಕೊಡೋದು. ಇವಾಗ ಸ್ನ್ಯಾಕ್ಸು ಈವ್ನಿಂಗ್ ಟೈಮಲ್ಲಿ ತಿನ್ನಲಿ ಅಂತ. ಹಾಗೆ ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದವಾಗ, ದೀಪಾವಳಿ ಆಗಲಿ, ಇಲ್ಲಾದರೂ ನೆಂಟರು ಎಲ್ಲ ಬಂದವಾಗ ಸೇರ್ತಾರಲ್ಲ, ಆ ಟೈಮಲ್ಲಿ ಈ ಫುಡ್ನ ನಾವು ಮಾಡ್ತೀವಿ. ಮನೆಯಲ್ಲೇ ತಯಾರು ಮಾಡಿರೋದ್ರಿಂದ ಸೂಪರ್ ಹೆಲ್ತಿಯಾಗಿರುತ್ತೆ. ಹಾಗೆ ನಮ್ಮ ಚಿಕ್ಕಮ್ಮಂದರು ನೋಡಿದ್ರಲ್ಲ, ಅವರೇ ನನಗೆ ಇನ್ಸ್ಪಿರೇಷನ್ ಇದನ್ನು ಮಾಡಲಿಕ್ಕೆ. ಸೊ ನೋಡಿ, ಹೀಗೆ ಮನೆಯವರೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಒಳ್ಳೆ ಉಂಡೆ ಕಟ್ಬೋದು.
ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಇವಾಗ ಸುಕ್ಕಿನ ಉಂಡೆ ತಯಾರಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ಅಡುಗೆ ಮಾಡೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಆಗಬೇಕು, ಈ ಥರ ಮಾಡಬೇಕು ಅನ್ನೋ ಸಜೆಷನ್ ಕೊಡುತ್ತಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.